ಡಾಕ್ಟರ್ ರಂಜಿತಾ ಇದ್ದಾರೆ, ಗೈನಕಾಲಜಿಸ್ಟ್ ಅವರು ಮಾತಾಡ್ತೀನಿ. ಮೇಡಮ್ ನಮಸ್ತೆ. ನಮಸ್ತೆ. ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಬಂಜೆತನ ಶುರುವಾಗಿದೆ. ಸೊ ಈಗ ಆಧುನಿಕವಾಗಿ ಬಂದಿರೋದೇ ಮೇನ್ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸು, ಇನ್ಫರ್ಟಿಲಿಟಿ, PCOD. ಮೆಜಾರಿಟಿಯಾಗಿ ಅದನ್ನೆಲ್ಲ ಈಗ ಲೈಫ್ ಸ್ಟೈಲ್ಗೆ ಅಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆ್ಯಸ್ ಡಯಾಬಿಟೀಸ್, ಹಾರ್ಟ್ ಡಿಸೀಸ್, ಸ್ಟ್ರೋಕು ಹೆಂಗೆ ಲೈಫ್ ಸ್ಟೈಲ್ ಡಿಸೀಸಿಂದ ಅಂತ ಆಲ್ರೆಡಿ ಕ್ಲಾಸಿಫೈ ಆಗಿದೆ, ಹಾಗೆ ಇವಾಗ ಇನ್ಫರ್ಟಿಲಿಟಿ, PCOD. ಈಗ PCOD ಅಲ್ಲ, ಇವಾಗ PMOD ಅಂತ ಕರಿತಿದ್ದೀವಿ ನಾವು. ಅಂತ ಹೇಳಿದ್ರೆ ಅದೊಂದು ಮೆಟಬಾಲಿಕ್ ಡಿಸೀಸ್ ಅಂತ ಆಗಲೇ ಅದು ಪ್ರೂವ್ ಆಗಿ ಹೋಗಿದೆ ಇವಾಗ. ಸೊ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಸೊ ಲೈಫ್ ಸ್ಟೈಲ್ ಕಾರಣ ಅಂದರೆ ಡಯಟು, ಲ್ಯಾಕ್ ಆಫ್ ಎಕ್ಸಸೈಸು, ಲೈಕ್ ಸೆಡೆಂಟ್ರಿ ಆ್ಯಕ್ಟಿವಿಟಿ, ಆಮೇಲೆ ಎಕ್ಸೆಸಿವ್ ಸ್ಟ್ರೆಸ್ಸು, ಲ್ಯಾಕ್ ಆಫ್ ಸ್ಲೀಪು. ಈಗ ಲೈಫ್ ಸ್ಟೈಲಲ್ಲಿ ಈಗ ಏನೇನು ನಡೀತಾ ಇದೆ ವಾತಾವರಣದಲ್ಲಿ ಅದರಿಂದನೇ ಬರ್ತಾ ಇರುವಂಥ ಸಮಸ್ಯೆ ಆಗಿದೆ ಇವಾಗ. ಓಕೆ, ಸೊ ಇದರಿಂದ ಬಂಜೆತನಗಳು ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಲ್ಲ, ಸರಿಯಾದ ಸಮಯಕ್ಕೆ ವ್ಯಾಯಾಮಗಳು ಮಾಡಲ್ಲ, ಸರಿಯಾದ ಸಮಯಕ್ಕೆ ತಿನ್ನಲ್ಲ, ತಿಂದ್ರೂ ಸರಿಯಾಗಿ ತಿನ್ನಲ್ಲ. ಇದು ಬಂಜೆತನಕ್ಕೆ ಮುಖ್ಯ ಕಾರಣ ಅಂತ. ಸೆಂಟ್ ಥೆರೇಸಾಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲಿ ನೀವು ಕೂಡ ಗೈನಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಬಟ್ ಇಲ್ಲಿ ಗರ್ಭಿಣಿ ಸ್ತ್ರೀಯರು ಬಂದರೆ ಹೇಗೆ ಆ ಮಗು ಮತ್ತು ತಾಯಿನ ಆರೈಕೆ ಮಾಡ್ತೀರಾ? ಅವ್ರು ಯಾವಾಗ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಅವರು ಗೊತ್ತಾಗುತ್ತಾ ಅವಾಗಿಂದ ನಾವು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ವಿ ಡಿವೈಡ್ ಎಸ್ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಅಂತ. ಒಟ್ಟು 9 ತಿಂಗಳನ್ನ 3 ತಿಂಗಳು ಭಾಗಗಳಾಗಿ ಮಾಡಿ ಆ ಟ್ರೈಮಿಸ್ಟರ್ಗೆ ಏನೇನು ಟ್ರೀಟ್ಮೆಂಟ್, ಟ್ಯಾಬ್ಲೆಟ್ಗಳು, ಮೆಡಿಸಿನ್ನು, ಆಮೇಲೆ ಸ್ಕ್ಯಾನಿಂಗ್ ರಿಕ್ವೈರ್ಮೆಂಟ್ ಏನಿದೆಯೋ ಅದನ್ನು ಟೈಮಿಂಗ್ ಮಾಡಿಸ್ತೀವಿ. ಅವ್ರಿಗೆ ಸೂಕ್ತವಾಗಿ ಆ್ಯಂಟಿನೇಟಲ್ ಕೇರ್ ಏನೇನು ಬೇಕೋ ಅವೆಲ್ಲ ಮಾಡ್ತೀವಿ. ಅವ್ರಿಗೆ ಡಯಟು ಮತ್ತು ಎಕ್ಸಸೈಸು ಅದ್ರದ್ದು ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಜೊತೆಗೆ ಡೆಲಿವರಿಗೂ ಅವ್ರಿಗೆ ಏನೇನು ಪ್ರಿಪ್ರೇಷನ್ ಬೇಕು, ಆ ಫಿಸಿಕಲ್ ಪ್ರಿಪ್ರೇಷನ್, ಮೆಂಟಲ್ ಪ್ರಿಪ್ರೇಷನ್ ಅದ್ರದ್ದು ಗೈಡೆನ್ಸ್ ಕೊಡ್ತೀವಿ. ಈವನ್ ಆಫ್ಟರ್ ಡೆಲಿವರಿ ಅವ್ರಿಗೇನಾದರೂ ಲ್ಯಾಕ್ಟೇಷನ್ ಪ್ರಾಬ್ಲಮ್ ಆಗ್ತಿದೆ, ಬೇಬಿ ಮ್ಯಾನೇಜಿಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೂ ಅದಕ್ಕೂ ವಿ ಹ್ಯಾವ್ ಸಪೋರ್ಟಿಂಗ್ ಸ್ಟಾಫ್, ಇಟ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಇತ್ತೀಚೆಗಂತ ಯುವಕರಲ್ಲಿ ನಾನು ಹೆಚ್ಚು ನಾರ್ಮಲ್ ಡೆಲಿವರಿ ಬೇಡ, ಸಿಸರಿನ್ ಮಾಡಿಸ್ಕೋಬೇಕು ಅಂತ ಕೆಲವರು ಬರ್ತಾರೆ. ಬಟ್ ಈಗಲೂ ಹಾಗೆ ಇದೆಯಾ ನಿಮ್ಮ ಹಾಸ್ಪಿಟಲಲ್ಲಿ ಕೂಡ? ಈಗ ಅಂತ ಹೆಣ್ಮಕ್ಳಿಗೆ ಏನು ಹೇಳ್ತೀರಿ? ನಾರ್ಮಲ್ ಡೆಲಿವರಿ, ಸಿಸೇರಿಯನ್ ಡೆಲಿವರಿ ಅನ್ನೋದು ನಾವು ಫಸ್ಟ್ ನೋಡಿದ ತಕ್ಷಣ ಪೇಷಂಟ್ನ ಹೇಳಲಿಕ್ಕಾಗಲ್ಲ. ಓವರ್ 9 ಮಂತ್ ಆದಮೇಲೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳಿರ್ತವೆ. ನಾರ್ಮಲ್ ಆದರೆ ಮಗುಗೆ ಡೇಂಜರ್ ಅಂತ ಗೊತ್ತಾದರೆ ಅಂಥ ಸಿಚುವೇಷನಲ್ಲಿ ಮಾತ್ರ ನಾವು ಸಿಸೇರಿಯನ್ ಮಾಡ್ತೀವಿ. ಆ್ಯಸ್ ಅದರ್ವೈಸ್ ಎಲ್ಲ ಹೆಣ್ಮಕ್ಳಿಗೂ ನಾವು ಆದಷ್ಟು ನಾರ್ಮಲ್ ಡೆಲಿವರಿಗೆ ನಾವು ಟ್ರೈ ಮಾಡ್ತೀವಿ. ಓಕೆ, ಸೊ ಸಮಸ್ಯೆಗಳೇನಾಗ್ಬೋದು ನಾರ್ಮಲ್ ಡೆಲಿವರಿ ಮತ್ತು? ನಾರ್ಮಲ್ ಡೆಲಿವರಿ ಅದು ನಾರ್ಮಲ್ಲೇ, ಆ ಥರ ಮೇಜರ್ ಸಮಸ್ಯೆಗಳೇನಾಗಬಾರ್ದು. ಎಲ್ಲ ರಿಲೇಟೆಡ್, ಈಗ ಹೆಂಗೆ ಸಿಸೇರಿಯನ್ ಆಗಲಿ ನಾರ್ಮಲ್ ಆಗಲಿ ಹೆವಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರ್ತದೆ. ಒಂದೊಂದ್ಸಲಿ ಇದು ಬೇಬಿ ಉಸಿರು ಕಟ್ಟೋ ಚಾನ್ಸ್ ಇದ್ದೇ ಇರುತ್ತೆ. ಆ ಥರ ಸಿಚುವೇಷನಲ್ಲಿ ವಿ ಟೇಕ್ ಲಾಟ್ ಆಫ್ ಕೇರ್ ಟು ಡೂ ದ ಪ್ರಾಪರ್ ಮ್ಯಾನೇಜ್ಮೆಂಟ್. ಸಿಸೇರಿಯನ್ ಆದ್ರೂ ಏನು ಮೇಜರ್ ಸಮಸ್ಯೆಗಳಾಗಲ್ಲ. ಸಿಸೇರಿಯನಲ್ಲೂ ನಾವು ಅಬ್ಡಮನ್ನ ಕಟ್ ಓಪನ್ ಮಾಡಿ ಬೇಬಿನ ಡೆಲಿವರಿ ಮಾಡ್ತೀವಿ, ದೆನ್ ವಿ ಸ್ಟಿಚ್ ಬ್ಯಾಕ್. ಯೂಶಲಿ ಆ ಸ್ಟಿಚ್ಚು 3-4 ಮಂತ್ಸಲ್ಲೇ ಕರ್ಗೋಗ್ಬಿಡುತ್ತೆ. ಅಲ್ಲಿವರೆಗೆ ನಾವು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ರಿಸ್ಟ್ರಿಕ್ಟ್ ಮಾಡಿ ಅಂತೀವಿ. ಅದಾದಮೇಲೆ ಅವ್ರು ರೆಗ್ಯುಲರ್ ಆ್ಯಕ್ಟಿವಿಟಿ ಅವ್ರು ಮಾಡ್ಕೋಬೋದು. ಓಕೆ, ನಿಮ್ಮ ಸೆಂಟ್ ಥೆರೇಸಾಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲಿ ಪ್ರೆಗ್ನೆನ್ಸಿ ಟೆಸ್ಟು ಅಲ್ಲಿಂದ ಹಿಡಿದು ಕೂಡ ಮಗು ಆಚೆ ಬರೋವರೆಗೂ ಹೇಗೆ ಕೇರ್ ಇರುತ್ತೆ ನಿಮ್ಮ ಹಾಸ್ಪಿಟ್ಲಲ್ಲಿ? ಅವ್ರಿಗೆ ನಾವು ಆ್ಯಸ್ ಎ ಮೆಡಿಕಲ್ ಕೇರ್ ಏನೇನು ಕೊಡ್ಬೇಕು ನಾವು ಕೊಡ್ತೀವಿ. ಲೈಕ್ ಆ್ಯಸ್ ಐ ಸೆಡ್ ಬಿಫೋರ್, 3 ಮಂತ್ಸ್ಗೊಮ್ಮೆ ನಾವು ಟ್ರೀಟ್ಮೆಂಟ್ ಪ್ಲ್ಯಾನ್ ಚೇಂಜ್ ಆಗುತ್ತೆ, ಅದಕ್ಕೆ ಅಡ್ರೆಸ್ ಮಾಡ್ತೀವಿ. ಅದಕ್ಕೆ ಸಂಪೂರ್ಣವಾದ ಮೆಡಿಕಲ್ ಮ್ಯಾನೇಜ್ಮೆಂಟ್ ಏನು ಮಾಡಬೇಕು ಮಾಡ್ತೀವಿ. ದೆನ್ ಡೆಲಿವರಿಗೆ ಏನೇನು ಬೇಕೋ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ. ಓಕೆ, ಸೊ ಇವಾಗ ಮಗು ಎಷ್ಟೋ ಜನ ಹೆಣ್ಮಕ್ಳು ಬರೀ ಒಬ್ಬಳು ಮಗಳು ಇರ್ತಾರೆ, ಅದು ಒಂದೇ ಮಗು ಸಾಕು ಅಂತ ಅನ್ಕೊಂಡಿರ್ತಾರೆ. ಅವಾಗಲೇ ಅವ್ರಿಗೆ ಟೆನ್ಷನ್ ಶುರು ಆಗೋದ್ರೆ ನನಗೆ ಸೊ ಒಂದೇ ಮಗು ಮೇಡಮ್, ನನಗೂ ಒಂದೇ ಮಗಳು, ಅವ್ರಿಗೂ ಒಂದೇ ಮಗುನೇ ಸಾಕು ಅನಿಸ್ಬಿಟ್ಟಿದೆ. ಬಟ್ ಏನೋ ಅಂತ ಟೆನ್ಷನ್ ಕೊಡ್ತಾರೆ ನಿಮ್ಮ ಡಾಕ್ಟ್ರಿಗೆ. ಸೊ ಮೇಡಮ್ ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಸೊ ಆ ಥರದ್ದೆಲ್ಲ ನಿಮ್ಗೆ ಏನು ಫೇಸ್ ಮಾಡ್ತೀರಾ ಇಲ್ಲಿ ಅಂತ ಹೆಣ್ಮಕ್ಳು ಬಂದಾಗ? ಆ ಥರ ಈ ಟೆನ್ಷನ್ ಅವ್ರಿಗಿರುತ್ತೆ, ನಾವು ಟೆನ್ಷನ್ ಮಾಡ್ಕೊಂಡ್ರೆ ಅದು ಕಷ್ಟ ಆಗುತ್ತೆ. ವಾಟ್ ಇಟ್ ಇಸ್ ರಿಕ್ವೈರ್ಡ್ ಫಾರ್ ದ ಪೇಷಂಟ್ ಅದು ಏನು ಮಾಡಬೇಕು ಅದ್ರ ರಿಲೇಟೆಡ್ ಅಷ್ಟೇ ನಾವು ಮ್ಯಾನೇಜ್ ಮಾಡ್ತೀವಿ. ಆ ಸ್ಟ್ರೆಸ್ ಏನಾದ್ರು ಇತ್ತು ಅಂದರೆ ವಿ ವಿಲ್ ಟೆಲ್. ವಾಟ್ ಎವರ್ ಆಲ್ರೆಡಿ ಪ್ರಾಬ್ಲಮ್ ಇದೆ, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಆಲ್ರೆಡಿ ನಾವು ಅವ್ರಿಗೆ ಕೌನ್ಸಿಲ್ ಮಾಡಿಬಿಟ್ಟಿರ್ತೀವಿ. ಲೋ ರಿಸ್ಕ್ ಪ್ರೆಗ್ನೆನ್ಸಿ ಏನೋ ತಲೆ ಕೆಡಿಸ್ಕೋಬಾರ್ದು ಅಂದ್ರೂ ಅವ್ರಿಗೂ ನಾವು ಕೌನ್ಸಿಲ್ ಮಾಡಿರ್ತೀವಿ. ಹಾಗಾಗಿ ಅವರು ಸ್ಟ್ರೆಸ್ನ ನಾವು ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ. ವಾಟ್ ಎವರ್ ಈಸ್ ಪಾಸಿಬಲ್ ಬೆಸ್ಟ್ ಫಾರ್ ದ ಪೇಷಂಟ್ ವಿ ಡೂ ದಟ್. ಓಕೆ, ಈಗ ಗರ್ಭಿಣಿ ಆದ ನಂತರ ಕನ್ಫರ್ಮ್ ಆದ ನಂತರ ಅವ್ರ ಆಕ್ಟಿವಿಟಿ ಹೇಗಿರಬೇಕು ಹೆಣ್ಣು ಮಕ್ಕಳದು, ಗರ್ಭಿಣಿ ಸ್ತ್ರೀಯರದು? ಅಲ್ಲಿ ಮಗುಗೂ ತೊಂದರೆ ಆಗಬಾರ್ದು, ತಾಯಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ
ಅದೇ ನಾವು ಯೂಶಲಿ ಪ್ರೆಗ್ನೆನ್ಸಿನ ವಿ ಡಿವೈಡ್ ಲೋವರ್ ರಿಸ್ಕಾ ಹೈ ರಿಸ್ಕಾ ಅಂತ. ಲೋವರ್ ರಿಸ್ಕ್ ಅಂತ ಹೇಳಿದ್ರೆ ಅಲ್ಲಿ ವಿತಿನ್ 30 years ಒಳಗೇನೆ ಕನ್ಸೀವ್ ಆಗಿರ್ತಾರೆ, ನ್ಯಾಚುರಲಿ ಕನ್ಸೀವ್ ಆಗಿರ್ತಾರೆ, ಮತ್ತು ಅವರು ಫಿಸಿಕಲಿ ನೋ ಪ್ರಾಬ್ಲಮ್, ಅಂದರೆ ಡಯಾಬಿಟಿಕ್ ಇರಲ್ಲ, ಹೈಪರ್ ಟೆನ್ಷನ್ ಇರಲ್ಲ, ಏನು ಮೆಡಿಕಲ್ ಪ್ರಾಬ್ಲಮ್ ಇರಲ್ಲ. ದೇ ಬಿಲಾಂಗ್ ಟು ಲೋ ರಿಸ್ಕ್ ಕ್ಯಾಟಗರಿ. ಹೈ ರಿಸ್ಕ್ ಕ್ಯಾಟಗರಿ ಅಂದರೆ ಮೋರ್ ದೆನ್ 35 years ಆಗೋಗಿರುತ್ತೆ, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡು ಕನ್ಸೀವ್ ಆಗಿರ್ತಾರೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿನೇ ಲಾಟ್ ಆಫ್ ಕಾಂಪ್ಲಿಕೇಶನ್ ಆಗ್ತಿರುತ್ತೆ, ಅವ್ರಿಗೆ ಡಯಾಬಿಟೀಸ್ ಇರುತ್ತೆ, BP ಇರುತ್ತೆ, ಬೇಬಿ ಚಿಕ್ಕದಾಗಿರುತ್ತೆ, ಅದರ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ವಿ ಕ್ಯಾಟಗರೈಸ್ ದೆಮ್ ಟು ಹೈ ರಿಸ್ಕ್. ಸೊ ಲೋ ರಿಸ್ಕ್ ಇರೋ ಪೇಷಂಟ್ಗಳಿಗೆ ನಾವು ರೆಗ್ಯುಲರ್ ಆ್ಯಕ್ಟಿವಿಟಿ ಮಾಡಿ, ನಾರ್ಮಲ್ ಡಯಟ್ ಮಾಡಿ, ರೆಗ್ಯುಲರ್ ಆ್ಯಕ್ಟಿವಿಟಿ ಮಾಡಿ ಅಂತೀವಿ. ಹೈ ರಿಸ್ಕ್ವರೆಗೆ ಸ್ವಲ್ಪ ಕೇರ್ ತೊಗೊಳ್ಳಿ, ಫ್ರೀಕ್ವೆಂಟ್ ವಿಸಿಟ್ಸ್ನ ರೆಕಮೆಂಡ್ ಮಾಡ್ತೀವಿ. ಏನಾದ್ರು ಅಲರ್ಟ್ ಸಿಮ್ಟಮ್ಸ್ ಇದ್ದರೆ, ಡೇಂಜರ್ ಸೈನ್ಸ್ ಇದ್ದರೆ ಅವ್ರಿಗೆ ನಾವು ಕೌನ್ಸಿಲ್ ಮಾಡಿ ಹೇಳಿರ್ತೀವಿ. ಆ ಥರ ಇದ್ದರೆ ನಮ್ಮ ಗಮನಕ್ಕೆ ತನ್ನಿ, ಇಮಿಡಿಯೇಟಿಗೆ ಹಾಸ್ಪಿಟ್ಲಿಗೆ ಬನ್ನಿ ಅಂತ ಹೇಳ್ತೀವಿ. ಆ್ಯಸ್ ಅದರ್ವೈಸ್ ಅಟ್ ದ ಎಂಡ್ ಡಿಪೆಂಡಿಂಗ್ ಆನ್ ದಿ ಬೇಬಿ ಕಂಡೀಷನ್, ಮದರ್ ಕಂಡೀಷನ್, ನಾರ್ಮಲ್ಲ ಸಿಸೇರಿಯನ್ನ ಅಂತ ವಿ ಡಿಸೈಡ್ ಲೇಟರ್ ಆನ್. ಓಕೆ, ಏನು ಆ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಸೆಕ್ಷುವಲ್ ಇಂಟರ್ಕೋರ್ಸ್ ಸರಿನಾ ಅದು ಹೇಳ್ತಾರೆ, ಎಂಡ್ ಆಫ್ ದ ಡೇವರೆಗೂ ಕೂಡ ಮಾಡ್ಬೋದು ಅಂತಲೇ ಹೇಳ್ತಾರೆ. ಬಟ್ ಸೊ ಸ್ಟಡೀಸ್ ಪ್ರಕಾರ ವಾಟ್ ವಿ ಸೇ ಇಸ್ ಫಸ್ಟ್ 3 months, ಲಾಸ್ಟ್ 3 months ಜನರಲಿ ಅವಾಯ್ಡ್ ಮಾಡಿ ಅಂತೀವಿ. ವೆನ್ ದೇರ್ ಇನ್ ದ ಸೆಕೆಂಡ್ ಟ್ರೈಮಿಸ್ಟರ್, ಅಂದರೆ ಫ್ರಮ್ 3rd month ಇಂದ ಹಿಡಿದು 7th month ತನಕ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಟಿಲ್ ಡೆಲಿವರಿ ಡೇಟ್ವರೆಗೂ ಕೂಡ ಏನು ಸಮಸ್ಯೆ ಆಗಲ್ಲ ಅಂತ. ಅಲ್ಲ, ಯೂಶಲಿ ಲಾಸ್ಟ್ 3 months ಅವಾಯ್ಡ್ ಮಾಡಿ, ಫಸ್ಟ್ 3 months ಅವಾಯ್ಡ್ ಮಾಡಿ ಅಂತೀವಿ. ಫಸ್ಟ್ 3 months ಅವಾಯ್ಡ್ ಮಾಡಬೇಕಾಗುತ್ತೆ, ಯಾಕಂದರೆ ರಿಸ್ಕ್ ಆಫ್ ಮಿಸ್ಕ್ಯಾರೇಜು ಸ್ವಲ್ಪ ಇದೆ ಅಂತ ಸ್ಟಡೀಸ್ ಹೇಳುತ್ತೆ. ಈವನ್ ಅಟ್ ದ ಎಂಡ್ ಟ್ರೈಮಿಸ್ಟರಲ್ಲೂ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗ್ಬೋದು, ಸಡನ್ನಾಗಿ ನೀರು ಹೋಗೋ ಸಮಸ್ಯೆ ಅಥವಾ ವೆಜಾನದಲ್ಲಿ ಇನ್ಫೆಕ್ಷನ್ ಬರ್ಬೋದು. ಈ ಕಾರಣಗಳಿಂದ ಸ್ಟಡೀಸ್ ಹ್ಯಾವ್ ಟೋಲ್ಡ್ ದಟ್ ಫಸ್ಟ್ ಆ್ಯಂಡ್ ಲಾಸ್ಟ್ ಟ್ರೈಮಿಸ್ಟರ್ ಜನರಲಿ ಅವಾಯ್ಡ್, ಮಿಡ್ ಟ್ರೈಮಿಸ್ಟರಲ್ಲಿ ಮಾಡ್ಬೋದು ಅಂತ. ಸೊ ಆ ಥರ ಮಾಡ್ಬೋದು. ಲಾಸ್ಟ್ ಅಂತಂದರೆ 1 month ಅಲ್ಲ 3 months ಅದು ಹೇಗೆ? ಫಸ್ಟ್ 3 months ಆ್ಯಂಡ್ ಲಾಸ್ಟ್ 3 months. 3 months ಅದು. ಸೊ ಅಲ್ಲಿವರೆಗೆ ಇಂಟರ್ಕೋರ್ಸ್ ಏನು ಸ್ವಲ್ಪ ಸ್ಟಾಪ್ ಮಾಡಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್. IP ಪಿಲ್ ತೊಗೊಂಡು ಆಪರೇಷನ್ ಎಲ್ಲ ಮಾಡ್ಕೊಂಡಿರ್ತಾರೆ, ಅಂಥವ್ರು ಕೂಡ ನಾರ್ಮಲ್ ಡೆಲಿವರಿ ಆಗುತ್ತೆ. ಅದು ಮುಂದೆ ಏನಾದ್ರು ಅವ್ರಿಗೇನು ಸಮಸ್ಯೆಗಳಿದೆಯಾ? ಇಲ್ಲ. ಇಫ್ ಪ್ರೆಗ್ನೆನ್ಸಿ ನ್ಯಾಚುರಲಿ ಆಯಿತು, ಲೋ ರಿಸ್ಕ್ ಆಯಿತು, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಅದೇನಂತ ಮೇಜರ್ ಪ್ರಾಬ್ಲಮ್ ಆಗುತ್ತೆ. ಓಕೆ, ಈಗ ಸೊ ಬೆಂಗಳೂರು ರಾಜಾಜಿನಗರದಲ್ಲಿರುವಂಥ ಸೆಂಟ್ ತೆರೇಸಾಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಸೊ ನಿಮ್ಮ ಇಡೀ ಟೀಮ್ ತಾಯಿ ಮಕ್ಕಳ ಆರೋಗ್ಯಕ್ಕೋಸ್ಕರ ಸೊ ನೀವು 24/7 ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಸೊ ನಿಮಗೆ ಇದುವರೆಗೆ ಬಂದಿರುವಂಥ ಅನೇಕ ಕಂಪ್ಲೇಂಟ್ ಏನು ಮೇಡಮ್? ಈಗ ಆರಂಭದಿಂದ ಅಂತ್ಯ ಇದಕ್ಕವರು ಎಂಡ್ವರೆಗೂ ಏನು ಮ್ಯಾಕ್ಸಿಮಮ್ ಏನು ಕಂಪ್ಲೇಂಟ್ ಹೇಳ್ಕೊಂಬರ್ತಾರೆ ಹೆಣ್ಮಕ್ಳು? ಅಂದರೆ ಪ್ರೆಗ್ನೆನ್ಸಿಲ? ಹಾಂ, ಪ್ರೆಗ್ನೆನ್ಸಿಲಿ ಯೂಶಲಿ ಆ ಥರ ಮಿಸ್ಕ್ಯಾರೇಜ್ ಆಗ್ಬೋದು ಫಸ್ಟ್ ಅರ್ಲಿ ಪ್ರೆಗ್ನೆನ್ಸಿಲಿ. ಒಂದೊಂದ್ಸಲಿ ಪೇಷಂಟ್ ಪೇನ್ ಅಂತ ಬರ್ಬೋದು, ವಾಟರ್ ಡಿಸ್ಚಾರ್ಜ್ ಅಂತ ಬರ್ಬೋದು, ಲೀಕ್ ಅಂತ ಬರ್ಬೋದು, ಆಮೇಲೆ ಮಗು ಕಡಿಮೆ ಓಡಾಡ್ತಿದೆ ಅಂತ ಬರ್ಬೋದು, ಮಗು ಬೆಳವಣಿಗೆ ಕಡಿಮೆ ಆಗಿದೆ ಅಂತ ಬರ್ಬೋದು. ಅದು ಪ್ರೆಗ್ನೆನ್ಸಿ ರಿಲೇಟೆಡ್ ಸಮಸ್ಯೆ. BP ಬರ್ಬೋದು, ಶುಗರ್ ಬರ್ಬೋದು, ಇದೆಲ್ಲ ಪ್ರೆಗ್ನೆನ್ಸಿಲಿ ಎನಿ ಟೈಮ್ ಬರೋ ಅಂಥ ಸಮಸ್ಯೆಗಳು. ಆ ಟೈಮಲ್ಲಿ ಅವ್ರಿಗೆ ಏನಾದರೂ ಆಹಾರದ ಏನಾದರೂ ಇನ್ಫ್ಲುಯೆನ್ಸ್ ಮಾಡ್ತೀರಾ? ಏನು ಆಹಾರ ತೊಗೋಬೇಕು, ಫುಡ್ ತೊಗೋಬೇಕು, ನಾರ್ಮಲಾ ಅದೆಲ್ಲ? ಪ್ರೆಗ್ನೆನ್ಸಿಲಿ ಆ್ಯಸ್ ಸಚ್ ವಿ ಗಿವ್ ದೆಮ್ ಗುಡ್ ಡಯಟ್ ನೋಡ್ಕೊಳ್ಳಿ, ಎಸ್ಪೆಷಲಿ ಮನೇಲಿ ಮಾಡೋವಂಥ ಅಡುಗೆ ಮತ್ತು ಫ್ರೂಟ್ಸು, ವೆಜಿಟೇಬಲ್ಸು ಅದನ್ನೆಲ್ಲ ಅವರು ಆರಾಮಾಗಿ ತಿನ್ಬೋದು. ಆದಷ್ಟು ಪ್ರೊಸೆಸ್ ಫುಡ್ಡು ಮತ್ತು ಫಾಸ್ಟ್ ಫುಡ್ಡು ಅದನ್ನು ಸ್ವಲ್ಪ ದೂರ ಇರಿ ಅಂತ ಹೇಳ್ತೀವಿ. ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಇನ್ ಕೇಸ್ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅದೆಲ್ಲ ಇತ್ತು ಅಂದರೆ ವಿ ಎನ್ಕರೇಜ್ ದೆಮ್ ಟು ಡೂ ಸೊ ಅಷ್ಟು ಮಾಡಿಕೊಂಡ್ರೆ ಸಾಕು. ಕೆಲವೊಂದು ಸಲ ನಾವು ಕೇಳ್ತೀವಿ, ಮಗು ತುಂಬ ಕೆಂಪಾಗಿ ಹುಟ್ಟಬೇಕು ಅಂತಂದರೆ ಏನೋ ತಿನ್ನಬೇಕು ಅಂತೆಲ್ಲ ಹೇಳ್ತಾರೆ, ಕೇಸರಿ ತಿನ್ನು, ಮಣ್ಣು ತಿನ್ನು ಅಂತ ಏನೇನೋ ಹೇಳ್ತಾರೆ. ಅದೆಲ್ಲ ಇವ್ರ ಕೈನಲ್ಲಿ ಇರುತ್ತಾ ಕಲರ್ ಅಂತ? ಅದೆಲ್ಲ ಜೆನೆಟಿಕಲಿ ಆಲ್ರೆಡಿ ಪ್ರೋಗ್ರಾಮ್ಡ್ ಇರುತ್ತೆ. ವಾಟ್ ಎವರ್ ಅವರು ಫ್ಯಾಮಿಲಿ ಪೇರೆಂಟ್ಸು ಜೆನೆಟಿಕಲ್ ಯಾವ ಕಲರ್ ಇರುತ್ತೆ ಮಗು ಅದೇ ಬರೋದು. ಅದೆಲ್ಲ ಸ್ಟಡೀಸ್ ಬದಲಾಗಲ್ಲ, ಅದು ಫುಡ್ ರಿಲೇಟೆಡ್ ಏನೂ ಇರಲ್ಲ. ಸ್ಯಾಫ್ರಾನು ಹೆಲ್ತಿಯಾಗಿ ಬರುತ್ತೆ, ಬಟ್ ಕಾಂಪ್ಲೆಕ್ಷನ್ ಎಲ್ಲ ಅದು ಫುಡ್ ಮೇಲಾಗಲಿ ಮೆಡಿಸಿನ್ ಮೇಲೆ ಇರಲ್ಲ. ಓಕೆ, ಸೆಂಟ್ ತೆರೇಸಾಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಬರಬೇಕು ಅಂತಂದರೆ ಹೆಣ್ಮಕ್ಳಿಗೆ ಏನು ಹೇಳ್ತೀವಿ? ಸೊ ಇಲ್ಲಿ ನಾವು ಎಲ್ಲ ರೀತಿ ಫೀಮೇಲ್ ರಿಲೇಟೆಡ್ ಹೆಲ್ತ್ ಇಶ್ಯೂ, ಮೆನ್ಸಸ್ ಪ್ರಾಬ್ಲಮ್ ಇರ್ಬೋದು, ಇನ್ಫರ್ಟಿಲಿಟಿ ಇರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಅವರು ಪ್ರೆಗ್ನೆನ್ಸಿ ಆದಮೇಲೂ ಅವ್ರಿಗೆ ಮ್ಯಾನೇಜ್ಮೆಂಟ್ ನಾವಿಲ್ಲಿ ಎಲ್ಲ ಥರ ಫೆಸಿಲಿಟಿನೂ ಮಾಡಿಕೊಡ್ತೀವಿ. ವಿ ಮ್ಯಾನೇಜ್ ಅಕಾರ್ಡಿಂಗ್ ಟು ದ ಎನಿ ಸಿವಿಯಾರಿಟಿ ಆಲ್ಸೋ ವಿ ಕ್ಯಾನ್ ಮ್ಯಾನೇಜ್ ಹಿಯರ್ ಆ್ಯಂಡ್ ವಿ ಹ್ಯಾವ್ ಎ ಗುಡ್ ಸಪೋರ್ಟಿಂಗ್ ಸ್ಟಾಫ್ who will take care of pregnancy and even after care also. So come and visit us ಅಷ್ಟೇ. ಸೊ ದಿನದ 24 ಗಂಟೆಗಳು ಕೂಡ ಸೆಂಟ್ ತೆರೇಸಾಸ್ ಮಲ್ಟಿ ಸ್ಪೆಷಾಲಿಟಿ ಬೆಂಗಳೂರು ರಾಜಾಜಿನಗರದಲ್ಲಿ ಓಪನ್ ಆಗಿರುತ್ತೆ. ಸೊ ತಾಯಿ ಪ್ರೆಗ್ನೆಂಟ್ ಆದಾಗ ಸೊ ಅಲ್ಲಿಂದನೂ ಕೂಡ ಮಗು ಡೆಲಿವರಿ ಆಗೋವರೆಗೂ ಕೂಡ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಅಂತಂದರೆ
ಇವನ್ನು ಈ ಥರದ್ದು ತುಂಬ ಒಂದು ಬೆರಳೆಣಿಕೆಯಷ್ಟು ಹಾಸ್ಪಿಟ್ಲ್ ಇರ್ಬೋದೇನೋ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಸ್ಟಡಿ ಮಾಡಿದ ಮಟ್ಟಿಗೆ, ನಾವು ನೋಡಿದ ಮಟ್ಟಿಗೆ, ನಮ್ಮ ಚಾನಲಿಂದ ನಾವು ಇನ್ವೆಸ್ಟಿಗೇಟ್ ಮಾಡಿದ ಮಟ್ಟಿಗೆ ತುಂಬ ಅತಿ ಕಡಿಮೆ ದುಡ್ಡಲ್ಲಿ ಬೆಸ್ಟು ಸರ್ವಿಸನ್ನು ಕೊಡುವಂಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿ ನಮ್ಮ ಸೆಂಟ್ ತೆರೇಸಾಸ್ ಹಾಸ್ಪಿಟ್ಲ್ ಅಂತ. ಅಲ್ಲ, ಡೆಲಿವರಿ ಜೊತೆ ಗೈನಾಕು ಹೇಳಿ ಸ್ವಲ್ಪ, ಬರೀ ಪ್ರೆಗ್ನೆನ್ಸಿ ಡೆಲಿವರಿನೇ ಬೇಡ. ವಿ ಹ್ಯಾವ್ ಗೈನಾಕ್ ಆಲ್ಸೋ. ಎನಿ PCOD ಇರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸು, ಆ ಥರ ಏನೇ ಪ್ರಾಬ್ಲಮ್ ಇದ್ರೂ ಫೀಮೇಲ್ ರಿಲೇಟೆಡ್ ಎನಿ ಕೈಂಡ್ ಆಫ್ ಹೆಲ್ತ್ ಇಶ್ಯೂ ಗೈನಾಕ್ ರಿಲೇಟೆಡ್ ವಿ ಮ್ಯಾನೇಜ್. ಓಕೆ. ಸೊ ಹೆಣ್ಣು ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸಬ್ಜೆಕ್ಟ್ ಇದ್ದರೂ ಕೂಡ ನೀವು ನೇರವಾಗಿ ಹಾಸ್ಪಿಟ್ಲಿಗೆ ಭೇಟಿ ಮಾಡ್ಬೋದು. ಈ ಕಾಂಟ್ಯಾಕ್ಟ್ಗೆ ಕಾಲ್ ಮಾಡಿ ಮಾತಾಡ್ಬೋದು.